ಎಕ್ಸ್ಕ್ಲೂಸಿವ್ ಸ್ಟೋರಿ. ಆಪರೇಷನ್ ಹಸ್ತಕ್ಕೆ ಪ್ಲಾನ್ ಆಗಿದ್ಯಾ? ಬಿಜೆಪಿ ಶಾಸಕರನ್ನ ಸೆಳೆಯುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಹಿಂದೆ 2ನೇ ಹಾಗೂ 3ನೇ ಹಂತದ ನಾಯಕರನ್ನ ಸೆಳೆಯುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ರು. ಈಗ ಶಾಸಕರು ಸಂಪರ್ಕದಲ್ಲಿದ್ದಾರೆ. 13ರಿಂದ 17 ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾರೆ ಎನ್ನುವ ಅಚ್ಚರಿಯ ಹೇಳಿಕೆಯನ್ನ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮತ್ತೆ ಶುರುವಾಗಿದೆ ಆಪರೇಷನ್ ಹಸ್ತ. ಕಾಂಗ್ರೆಸ್ ನಲ್ಲಿರುವಂತ ಆಪರೇಷನ್ ಎಕ್ಸ್ಪರ್ಟ್ ಆದ್ರೂ ಯಾರು ಗೊತ್ತಾ? ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ DK ಶಿವಕುಮಾರ್ ಅವರು ಆಪರೇಷನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲಾಗ್ತಾ ಇದೆ. DK ಶಿವಕುಮಾರ್ ಅವರು 15ರಿಂದ 20 ಬಿಜೆಪಿ ಶಾಸಕರನ್ನ ಅಥವಾ ಬೇರೆ ಪಕ್ಷದ ಶಾಸಕರನ್ನ ಪಕ್ಷಕ್ಕೆ ಕರೆದುಕೊಂಡು ಬರ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ರಾಯರೆಡ್ಡಿ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯ ಕೆಲ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಎಕ್ಸ್ಕ್ಲೂಸಿವ್ ಆಗಿ ಬಸವರಾಜ ರಾಯರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಹತ್ರ ಯಾರೂ ಮಾತಾಡಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಬಿಜೆಪಿನಲ್ಲಿ ಅಸಮಾಧಾನ ಇದೆ, ಎಲ್ಲ ಗೊತ್ತೇ ಇದೆ. ಹಲವಾರು ಶಾಸಕರು, ನಾನು ಐ ಡೋಂಟ್ ವಾಂಟ್ ಟು ನೇಮ್, ಯಾಕಂದ್ರೆ ತಪ್ಪಾಗ್ತದೆ ನಾವು ಮಾತಾಡಿದ್ರೆ ಅವರು ಅದಕ್ಕೊಂದು ಕೌಂಟ್ರು ಮಾತಾಡೋದು ಐ ಡೋಂಟ್ ಲೈಕ್. ಆಲ್ರೆಡಿ ದೇ ಆರ್ ಇನ್ ಟಚ್. ಆಮೇಲೆ ನಮ್ಮ DK ಶಿವಕುಮಾರ್ KPCC ಅಧ್ಯಕ್ಷರು ಬೇರೆ ಪಕ್ಷದಿಂದ ಯಾರ್ಯಾರನ್ನ ಹೆಂಗೆ ಕರ್ಕೊಂಬರ್ಬೇಕು ಅಂತ ಸಂಘಟನೆ ವಿಚಾರದಲ್ಲಿ ಈಸ್ ಮೋಸ್ಟ್ ಎಕ್ಸ್ಪರ್ಟ್. ಯಾರು? DK ಶಿವಕುಮಾರ್. ನನ್ನ ಪ್ರಕಾರ ಶಿವಕುಮಾರ್ ಒಂದು 15-20 ಜನ ತರ್ತಾರೆ ಅಲ್ಲಿಂದ. ಬರ್ಬೋದು, ಅಲ್ಲಿ ಒಂದು 8-9 ಜನ ಬರ್ಬೋದು. ಶಿವಕುಮಾರ್ ವಿಲ್ ಮ್ಯಾನೇಜ್ ಸ್ವಲ್ಪ ಇದು ಮೇಜರು ಬೈ ಪ್ಲಸ್ ಸಿದ್ದರಾಮಯ್ಯ. ಅವ್ರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅಲ್ಲಿ ರಾಜೀನಾಮೆ ಕೊಡ್ಬೇಕಾಗಿತ್ತು ಅವ್ರು ಬರ್ತೀನಿ ಅಂತಂದರೆ. ಅದಕ್ಕೆ ನೋಡೋಣ ಅವ್ರಿಗೆ ಹೆಂಗೆ ಏನು ಅಂತೇಳಿ ಬರ್ತಾರೆ ಅನ್ನೋದು ನನಗೆ ಗೊತ್ತಿದೆ ಮೇಲ್ನೋಟಕ್ಕೆ. ಲೋಕಸಭಾ ಚುನಾವಣೆ ಆದಮೇಲೆ ಸರ್ ಮೇ ಬಿ ಅದಕ್ಕೆ ಇವಕ್ಕೆಲ್ಲ ಕಾಯಬೇಕು. ಆದರೆ ಶಿವಕುಮಾರ್ ಈಸ್ ಎಕ್ಸ್ಪರ್ಟ್ ಇನ್ ದಿಸ್. ನಮ್ಮ ಪ್ರಕಾರ ಈಗ ಅವ್ರು 5 ವರ್ಷ ಇರ್ತಾರಪ್ಪ. ಈಗ ಒಂದು ಸಾರಿ ಎಲೆಕ್ಟ್ ಆದಮೇಲೆ ಏನಲ್ಲಿ ಬಾಂಡ್ ಬರ್ಕೊಟ್ಟಿದ್ದಾರೆ 2 ವರ್ಷನ 1.5 ವರ್ಷ ಇದೆ ಅಂತೇಳಿ, ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ನಾಳೆ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಮತ್ತು ಶಾಸಕರಿಗೆ ಬಿಟ್ಟಂಥ ವಿಚಾರ. ಬೇರೆಯವ್ರು ಮಾಡಬೇಕು ಅಂತ ಬಂತು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಆಪರೇಷನ್ ಹಸ್ತ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಆದ್ರೆ ಈ ಬಾರಿ 13ರಿಂದ 15 ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಬಸವರಾಜ ರಾಯರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದಾ, ಆಪರೇಷನ್ ಹಸ್ತ ನಡೀತಾ ಇದೆಯಾ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು. ಆಪರೇಷನ್ ಹಸ್ತ, ಇನ್ನೊಂದು ಕಡೆ ಆಪರೇಷನ್ ಕಮಲ, ಎರಡೂ ನಿರಂತರವಾಗಿ ಆಕ್ಟಿವ್ ಆಗಿ ಇದ್ದೇ ಇದ್ದಾವೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಅದಕ್ಕೆ ಸಾಕಷ್ಟು ಆಯುಸ್ಸಿಲ್ಲ ಅನ್ನುವಂಥ ಮಾತನ್ನು ವಿರೋಧ ಪಕ್ಷದ ನಾಯಕರಾಗಲಿ ಕುಮಾರಸ್ವಾಮಿ ಅವರಾಗಲಿ ಹೇಳ್ತಾನೆ ಇರ್ತಾರೆ. ಸಾಕಷ್ಟು BJP ನಾಯಕರು ಕೂಡ ಮಾತನಾಡ್ತಾರೆ. ಮತ್ತೆ BJP ಸರ್ಕಾರ ಕೇಂದ್ರದಲ್ಲಿ ಬಂದಿದ್ದೇ ಆದಲ್ಲಿ ನೋಡ್ತಾ ಇರಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಆಯುಷ್ಯ ಇರೋಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ. ಇದಕ್ಕೆ ಒಂದಷ್ಟು ಕೌಂಟರ್ ಕೊಡೋ ಕೆಲಸ ಕೂಡ ಕಾಂಗ್ರೆಸ್ನಿಂದ ಆಗ್ತಾನೆ ಇದೆ. ನಿರಂತರವಾಗಿ ಒಂದಷ್ಟು BJP ಶಾಸಕರು ಕಾಂಗ್ರೆಸ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರ ಸಂಪರ್ಕ ಇರ್ಬೋದು, CM ಸಿದ್ದರಾಮಯ್ಯ ಅವ್ರ ಸಂಪರ್ಕ ಇರ್ಬೋದು, ಅವರು ನಿರಂತರವಾಗಿ ಇದ್ದೇ ಇದ್ದಾರೆ. ಆದರೆ ಇದು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಮಾತನ್ನು ಯಾರು ಕೂಡ ಸ್ಪಷ್ಟವಾಗಿ ಹೇಳ್ತಿರ್ಲಿಲ್ಲ. ಆದರೆ ನಿನ್ನೆ ಬಸವರಾಜ ರಾಯರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡಕ ಜೊತೆ ಮಾತನಾಡ್ತಾ ಒಂದಷ್ಟು ವಿಷಯಗಳನ್ನು ಬಹಿರಂಗಪಡಿಸಿದ್ರು. ಖಂಡಿತವಾಗೂ ನನಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ 15ರಿಂದ 20 ಜನ ಕಾಂಗ್ರೆಸ್ಗೆ ಬಂದೇ ಬರ್ತಾರೆ. ಅದರಲ್ಲಿ ಈಗಾಗಲೇ 14-15 ಜನ ಕಾಂಗ್ರೆಸ್ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದೇ ಇದ್ದಾರೆ. ಆದರೆ ಅವರು ಈಗ ಹೆಸರು ಹೇಳಿದ್ರೆ ಅದು ಅವರಿಗೆ ತಪ್ಪಾಗುತ್ತೆ ಮತ್ತು ಅವ್ರಿಗೆ ತೊಂದರೆಗಳು ಕೂಡ ಆಗುತ್ತೆ. ಮೇ ಬಿ ಅವರು ಅಭಿವೃದ್ಧಿ ಕೆಲಸಗಳನ್ನು ನೋಡಿಕೊಂಡು, ಮತ್ತು ಸುಭದ್ರವಾದಂಥ ಸರ್ಕಾರ ಇದೆ, 135 ಪ್ಲಸ್ 2 ಇಂಡಿಪೆಂಡೆಂಟ್ ಇದ್ದಾವೆ. ಹಾಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳಕ್ಕೆ ಚಾನ್ಸಸ್ ಇಲ್ಲ. ಆ ಕಾರಣಕ್ಕಾಗಿ ಅವರು ಅಧಿಕಾರದ ಆಶೆಗಾಗಿ ಕಾಂಗ್ರೆಸ್ಸಿಗೆ ಬರಲ್ಲ, ಅಭಿವೃದ್ಧಿ ವಿಚಾರಕ್ಕೆ ಮತ್ತು ಅನುದಾನದ ವಿಚಾರಕ್ಕೆ ಕಾಂಗ್ರೆಸ್ ಬರ್ತಾರೆ. ಮೇ ಬಿ ಅವರು ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ಆಪರೇಷನ್ ಹಸ್ತ ಇನ್ನೂ ಆಕ್ಟಿವ್ ಆಗಿದೆ ಮತ್ತು ಅದು ಲೋಕಸಭಾ ಚುನಾವಣೆ ಬಳಿಕ ಇನ್ನಷ್ಟು ಉಚ್ಚರಾಯ ಸ್ಥಿತಿ ಹೋಗುತ್ತೆ.
ಜೊತೆ ಸಾಕಷ್ಟು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ವಿಚಾರಗಳನ್ನು ಬಹಿರಂಗಪಡಿಸುವ ಮೂಲಕ ಒಂದಷ್ಟು ತಿರುಗೇಟನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಸರ್ಕಾರ ಬೀಳ್ತದೆ ಅನ್ನುವಂಥ ಮಾತುಗಳನ್ನ ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ತಿರುಗೇಟು ಕೊಡುವಂಥ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆ ಇದು ಸೀಕ್ರೆಟ್ ಆಗಿ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಬಹಿರಂಗ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಸ್ವತಃ ಅವರೇ ಬಹಿರಂಗಪಡಿಸಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.